ಸ್ಟಾರ್ಸ್ ಎಕ್ಸ್ಪ್ರೆಸ್ ಅನ್ಎಡಿಟೆಡ್ ನಲ್ಲಿನೇ ಸ್ಟ್ರೇಟ್ ನಮ್ಮ ಆರ್ಕೈವ್ಸ್ನಿಂದ ಒಂದು ವೆರಿ ಇಂಟ್ರೆಸ್ಟಿಂಗ್ ಮಾತುಕತೆ ನಮ್ಮ ಕರ್ನಾಟಕದ ಕುಳ್ಳ ದಿವಂಗತ ದ್ವಾರಕೀಶ್ ಅವರ ಜೊತೆ. ಪರ್ಟಿಕ್ಯುಲರ್ಲಿ ಈ ಒಂದು ಸಿನಿಮಾ ಇವತ್ತಿಗೂ ಸಹ ಟಿವಿನಲ್ಲಿ ಎಷ್ಟು ಸಲ ಬಂದರೂ ನಮಗೆ ನೋಡೋದಕ್ಕೆ ಬೇಜಾರಾಗದಿರುವಂತಹ ಒಂದು ಸಿನಿಮಾ, ಸ್ಟಾರ್ಟ್ ಟು ಎಂಡ್. ಇದೇ ಸಿನಿಮಾದ ಬಗ್ಗೆ ದ್ವಾರಕೀಶ್ ಅವರ ಮಾತುಗಳು, ಅವರ ಪ್ರೊಡಕ್ಷನ್ಲಿ ಬಂದಂತಹ ಈ ಸಿನಿಮಾ ಕೇಳಿ. ಅನ್ಎಡಿಟೆಡ್ ಅಜಯ್ ನೇತ್ರ ಜೊತೆ ಕುಳ್ಳ ಏಜೆಂಟ್ 000. ಮೇಯರ್ ಮುತ್ತಣ್ಣ ಮಾಡಿಬಿಟ್ಟೆ. ಮೇಯರ್ ಮುತ್ತಣ್ಣ ದೊಡ್ಡ ಸಕ್ಸಸ್ ಆಯಿತು. ಆದರೆ ಏನಪ್ಪ ಮೇಯರ್ ಮುತ್ತಣ್ಣದಲ್ಲಿ ನಾ ಮಾಡಿದ ತಪ್ಪು ಅಂದರೆ ಪಿಕ್ಚರ್ನ ಮಾರ್ಬಿಟ್ಟೆ. ನನಗೆ ಯಾವ ಥರವಾದ ಲಾಭವೂ ಆ ಸಿನಿಮಾದಲ್ಲಿ ಅಷ್ಟು ಕಾಣಲಿಲ್ಲ. ಕೇವಲ ಒಂದು 50,000 ರೂಪಾಯಿ. 50,000 ಅನ್ನೋ ದುಡ್ಡು ಅವಾಗ. 50,000 ರೂಪಾಯಿ ಲಾಭ ಬರುತ್ತಲ್ಲ ಒಂದು ಅನ್ನೋ ಆಸೆನಲ್ಲಿ ಆ ಚಿತ್ರವನ್ನು ಮಾರಿಬಿಟ್ಟೆ. ಸೊ ಮೇಯರ್ ಮುತ್ತಣ್ಣ ಚಿತ್ರ ಸೂಪರ್ ಡೂಪರ್ ಹಿಟ್ ಆಗಿ ಅದು ತೊಗೊಂಡವನು 10 ಲಕ್ಷ 15 ಲಕ್ಷ ಲಾಭ ಬಂತು ಆ ಕಾಲದಲ್ಲಿ. ಇಟ್ ವಾಸ್ ಎ ವೆರಿ ಬಿಗ್ ಹಿಟ್. ಸೊ ನನಗೆ ಮೇಯರ್ ಮುತ್ತಣ್ಣ ಮಾಡಿದ್ಮೇಲೆ ಇನ್ನೊಂದು ಸಿನಿಮಾ ಮಾಡಬೇಕು ಅನ್ನೋ ಆಸೆ ಬಂತು. ಹೆಂಗೆ ಮಾಡೋದು? ರಾಜ್ಕುಮಾರು ವೆರಿ ಬ್ಯುಸಿ. ರಾಜ್ಕುಮಾರ್ ಡೇಟ್ ಸಿಗೋದು ಅಷ್ಟು ಸುಲಭ ಅಲ್ಲ. ಅವಾಗ ಅಷ್ಟು ಪೀಕಲ್ಲಿದ್ರು ಅವರು. ಹಿ ವಾಸ್ ನಂಬರ್ 1 ಪೀಕಲ್ಲೇ ಇದ್ರು ಬೇಡ. ಸೊ ನಮಗೆ ರಾಜ್ಕುಮಾರ್ ಡೇಟ್ ಸಿಗ್ತಾ ಇರಲಿಲ್ಲ. ಇನ್ಯಾರನ್ನ ಹಾಕ್ಕೊಂಡು ಮಾಡೋಕ್ಕೂ ನನಗೆ ಅಷ್ಟು ಮನಸ್ಸು ಬರ್ತಾ ಇರಲಿಲ್ಲ. ಬೇಕಾಗಿದ್ದರೆ ರಾಜಣ್ಣನೇ ಬೇಕು ಅನ್ನೋ ಆಸೆ ನನಗಿತ್ತು. ಸೊ ಏನು ಮಾಡೋದು ಅಂತಿದ್ದೆ. ಇಂಥ ಟೈಮಲ್ಲಿ ಏನಾರ ಒಂದು ಸಿನಿಮಾ ತೆಗಿಲೇಬೇಕು ಅಂತ ಹಠ ಇರೋ ಸಮಯದಲ್ಲಿ ಒಂದು ಸಿನಿಮಾನ ನೋಡಿದೆ ನಾನು ಮದ್ರಾಸ್ ಪೈಲಟ್ ಥಿಯೇಟರ್ನಲ್ಲಿ, ಆಪರೇಷನ್ ಲವ್ ಬರ್ಡ್ಸ್ ಅಂತ. ದಟ್ ವಾಸ್ ಎ ಹಿಟ್ ಇಂಗ್ಲೀಷ್ ಸಿನಿಮಾ. ಚೆನ್ನಾಗಿತ್ತು, ಹಿಟ್ಟಾಗಿತ್ತು ಆ ಸಿನಿಮಾ. ಅದರಲ್ಲಿ ಒಬ್ಬ ಮೆಡಿಕಲ್ ರೆಪ್ರೆಸೆಂಟೇಟಿವು ಹೇಗೆ ಜೇಮ್ಸ್ ಬಾಂಡ್ ಆಗ್ತಾನೆ ಅಂತ ಇತ್ತು. ಅದಕ್ಕೆ ಮುಂಚೆ ರಾಜಣ್ಣ ಜೇಮ್ಸ್ ಬಾಂಡ್ ಸಿನಿಮಾಗಳಲ್ಲಿ ಪಾತ್ರ ಮಾಡಿ ಸೂಪರ್ ಹಿಟ್ ಮಾಡಿದರು. ಆಪರೇಷನ್ ಡೈಮಂಡ್ ರಾಕೆಟ್, ಗೋವಾದಲ್ಲಿ CID 999 ಇತ್ತು. ಸೊ ಒಂದು ಹೀರೋ ಒಂದು ಜೇಮ್ಸ್ ಬಾಂಡ್ ಪಾತ್ರ ಮಾಡಿ ಹಿಟ್ ಮಾಡಿರ್ಬೇಕಾದ್ರೆ ಒಬ್ಬ ಕಮಿಡಿಯನ್ ಯಾಕೆ ಮಾಡಬಾರ್ದು ಅನ್ನೋ ಒಂದು ಸ್ಮಾಲ್ ಥಾಟ್ ಬಂತು ನನ್ನ ಮೈಂಡಲ್ಲಿ. ವೈ ನಾಟ್ ಎ ಕಮಿಡಿಯನ್ ಡೂ ಹೀರೋ ರೋಲ್ ಅಂತ ಆಸೆ ಬಂತು. ಸೊ ಅಲ್ಲಿಂದ ಒಂದು ಇನ್ಸ್ಪಿರೇಷನ್ ಬಂತು, ನಾನೇ ಮಾಡೋಣ ಅಂತ ಅಂದ್ಬಿಟ್ಟು ಕುಳ್ಳ ಏಜೆಂಟ್ 000. ಇವನಿಗೆ ಯಾವ ಥರವಾದ ಕೆಪಾಸಿಟಿನೂ ಇಲ್ಲ. ಇವನಿಗೆ ಹೈಟ್ ಇಲ್ಲ, ಪರ್ಸ್ನಾಲಿಟಿ ಇಲ್ಲ, ಹ್ಯಾಂಡ್ಸಮ್ ಅಲ್ಲ, ಬುದ್ಧಿ ಇಲ್ಲ, ಎಲ್ಲ 000. ಅದಕ್ಕೆ ಕುಳ್ಳ ಏಜೆಂಟ್ 000 ಅಂತ ಹೆಸರಿಟ್ಟೆ. ಇವೆಲ್ಲ ಬುದ್ಧಿ. ಆ ಟೈಮಲ್ಲಿ ಓಡ್ತಾ ಇತ್ತು ತಲೆ. ಏನಾರ ಮಾಡಬೇಕು ಅಂದಾಗ ತಲೆ ಓಡ್ತಿತ್ತು ನನಗೆ. ಆಮೇಲೆ ಸಿನಿಮಾ ಮಾಡಬೇಕು, ಅರ್ಜ್ ಆಫ್ ಸಿನಿಮಾ ಮೇಕಿಂಗ್ ಅಂತ ನೋಡು. ಆ ಸಿನಿಮಾ ಮಾಡಬೇಕು ಅನ್ನೋ ಅರ್ಜು ನನ್ನಲ್ಲಿ ಭಾಳ ಆಯಿತು. ಆಮೇಲೆ ಸಿನಿಮಾ ಓಡೋದು ಅಂದರೆ ಕಷ್ಟ. ನಿಜ ಹೇಳಬೇಕು ಅಂದರೆ ರಾಜ್ಕುಮಾರ್ ಇಲ್ಲದೆ ಸಿನಿಮಾಗಳೇ ಓಡ್ತಿರ್ಲಿಲ್ಲ ಆಗ, ಭಾಳ ಕಷ್ಟ. ಆಮೇಲೆ ಪುಟ್ಟಣ ಕಣಗಾಲ್ ಸಿನಿಮಾಗಳು ಸ್ವಲ್ಪ ಓಡೋಕ್ಕೆ ಶುರು ಆದವು. ಸೊ ರಾಜ್ಕುಮಾರ್ ಸಿನಿಮಾ ಇಲ್ಲದೆ ಇದ್ದರೆ ಭಾಳ ಕಷ್ಟ, ಹೌಸ್ಫುಲ್ ಆಗೋದೇ ಕಷ್ಟ ಆಯಿತು. ಈ ಕುಳ್ಳ ಹೆಂಗೆ ಬರುತ್ತೆ ಇವನಿಗೆ ಶಕ್ತಿ? ಹೌ ಕ್ಯಾನ್ ಈ ಫೈಟ್? ಈ ವಿಲನ್ಗಳ ಜೊತೆ ಹೆಂಗೆ ಮಾಡ್ತಾನೆ? ಖಳನಾಯಕರ ಜೊತೆ ಈ ಕುಳ್ಳ ಫೈಟ್ ಮಾಡೋಕ್ಕೆ ಹೆಂಗೆ ಸಾಧ್ಯ? ಏನಾರ ಬೇಕಲ್ಲ ಇವನಿಗೆ ಮಸಾಲೆ ಅಂತ ಯೋಚನೆ ಮಾಡಿದೆ. ಹೊಳಿತು ಒಂದು ಥಾಟು. ನಾನು ಇದಕ್ಕೆಲ್ಲ ಚಿರಋಣಿ ಆಗಿರಬೇಕು ರಾಘವೇಂದ್ರ ಸ್ವಾಮಿಗೆ, ಈ ಥಾಟ್ಗಳೆಲ್ಲ ಬರೋಕ್ಕೆ. ರಾಜ್ಕುಮಾರ್ಗೆ ಗುರು ಅಂತ ಇಟ್ಕೊಂಡೆ. ಗುರು ನಿನ್ನ ಮೇಲೆ ಭಕ್ತಿ ಕೊಡು ನನಗೆ ಶಕ್ತಿ ಅಂದರೆ ಎಂಥ ಇವನಿಗೆ ಶಕ್ತಿ ಬಂದ್ಬಿಡುತ್ತೆ. ಈ ಕುಳ್ಳ ಏಜೆಂಟ್ಗೆ ಎಲ್ಲೂ ಇಲ್ಲದ ಶಕ್ತಿ ಬಂದ್ಬಿಡುತ್ತೆ. ಯಾರು ಬಂದರೂ ಹೊಡೆದಾಕ್ಬಿಡ್ತಾನೆ. ಉದಯ್ ಕುಮಾರ್ನ ವಿಲನ್ ರೋಲ್ ಆಗದೆ. ಉದಯ್ ಕುಮಾರ್ ವಾಸ್ ದ ಮೋಸ್ಟ್ ಫೇಮಸ್ ವಿಲನ್ ಅವಾಗ. ಅವರೇ ಮಾಡಿದ್ರು ಎಲ್ಲ ಬಾಂಡ್ ಪಿಕ್ಚರ್ಲು ವಿಲನ್ ಪಾರ್ಟ್ಗಳು. ಅವ್ರನ್ನೇ ಕರ್ಕೊಂಬಂದು ಆ ಕುಳ್ಳ ಏಜೆಂಟ್ ಸಿನಿಮಾದಲ್ಲಿ ವಿಲನ್ ರೋಲ್ ಆಗದೆ ಹೋಗಿ ಉದಯ್ ಕುಮಾರ್ಗೆ ಹೇಳಿದೆ, ಸರ್ ನೀವು ದೊಡ್ಡ ಹೀರೋ. ಅವರು ಉದಯ್ ಕುಮಾರ್ ವಾಸ್ ಎ ಬಿಗ್ ಹೀರೋ, ದೊಡ್ಡ ಹೀರೋ. ನೀವು ನಿಮ್ಮ ಕೈಲಿ ಮಾಡಿಸ್ತಾ ಇದ್ದೀನಿ, ನಿಮಗೆಲ್ಲ ಒದಿಯೋದು ಗಿದಿಯೋದೆಲ್ಲ ಫೈಟಿಂಗಲ್ಲಿ ಬರುತ್ತೆ, ಏನೂ ಬೇಜಾರಾಗಬಾರ್ದು ಅಂದೆ. ಅದಕ್ಕೆ ಉದಯಣ್ಣ ಹೇಳಿದ್ರು, ನನಗೆ ಕೊಡೋ ದುಡ್ಡನ್ನು ಕರೆಕ್ಟಾಗಿ ಕೊಟ್ಬಿಡು, ಎಲ್ಲಿ ಬೇಕಾದ್ರೂ ಒದ್ಕೊನೇನು ಅಂದರು. ಇನ್ನೂ ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಅವರು ಹೇಳಿದ ಮಾತು, ಎಲ್ಲಿ ಬೇಕಾದ್ರೂ ಒದ್ಕೊ, ನಾನು ಕೊಡೋ ದುಡ್ಡನ್ನ ಕರೆಕ್ಟಾಗಿ ಕೊಟ್ಬಿಡಪ್ಪ ನೇನು ಅಂದರು. ಸೊ ಅವ್ರನ್ನೇ ವಿಲನ್ ಪಾತ್ರ ಹಾಕಿದೆ. ಜ್ಯೋತಿ ಲಕ್ಷ್ಮಿ ವೆರಿ ಫೇಮಸ್ ಹೀರೋಯಿನ್ ಇನ್ ತೆಲುಗು. ಆಗ ಅವಳಿಗೆ ಹೀರೋ ರೇಟ್ ಇತ್ತು ಅವಾಗ. ಜ್ಯೋತಿ ಲಕ್ಷ್ಮಿ, ವಿಜಯಲಲಿತಾ ಇವರಿಬ್ರು ಅವಾಗ ತೆಲುಗಲ್ಲಿ ಒಂದು ಹೀರೋಗಿದ್ದ ರೇಟ್ಗಳನ್ನು ತಗೋತಾ ಇದ್ದವರು ಅವರು. ಸೊ ಆ ಜ್ಯೋತಿ ಲಕ್ಷ್ಮಿನ ಹಾಕಿದ್ರೆ ತೆಲುಗಿನಲ್ಲಿ ಸಿನಿಮಾನ ಮಾರ್ಬೋದು, ತೆಲುಗಿಂದ ಒಂದು 10 ಲಕ್ಷ ಬರ್ಬೋದು ನಮಗೆ ಅಂತ ಜ್ಯೋತಿ ಲಕ್ಷ್ಮಿನ ಹೀರೋಯಿನ್ ಆಗಿದೆ. ಅದು ಅಲ್ಲದೆ ನಾನು ಕುಳ್ಳ, ಜ್ಯೋತಿ ಲಕ್ಷ್ಮಿ ಒಳ್ಳೆ ಹೈಟು, ಅಲ್ಲೆಲ್ಲೂ ಸ್ವಲ್ಪ ಕಾಮಿಡಿ ವರ್ಕೌಟ್ ಕೂಡ ಆಗುತ್ತೆ ನಮಗೆ ಅಂತ ಜ್ಯೋತಿ ಲಕ್ಷ್ಮಿ ಅವ್ರಿಗೆ ಹೀರೋಯಿನ್ ರೋಲ್ ಕೊಟ್ಟೆ. ಆಮೇಲೆ ಸಿನಿಮಾಕ್ಕೆ ಏನಾರ ಮಸಾಲೆಗಳು ಹಾಕಬೇಕು, ಒಂದು ಸಿನಿಮಾ ಓಡಬೇಕಲ್ಲ, ಅದಕ್ಕೆ ಬೇಕಾದ ಕಮರ್ಷಿಯಲ್ ಪಾಯಿಂಟ್ಸ್ ಎಲ್ಲ ಹಾಕಬೇಕು. ಅದೆಲ್ಲ ಏನಾರ ಮಾಡಬೇಕು ಅಂತ ಆಸೆ ಇತ್ತು. ಆ ಕುಳ್ಳ ಏಜೆಂಟ್ 000 ಅವಾಗ ಕಿಶೋರ್ ಕುಮಾರ್, ಮೋಸ್ಟ್ ಫೇಮಸ್ ಪ್ಲೇಬ್ಯಾಕ್ ಸಿಂಗರ್,
ದೇವಾನಂದ್ಗೆ, ರಾಜೇಶ್ ಖನ್ನನ್ಗೆ, ಇವರಿಗೆಲ್ಲ ಹಾಡ್ತಾ ಇದ್ದವರು ಕಿಶೋರ್ ಕುಮಾರ್ ಅವರು. ಸೊ ಕಿಶೋರ್ ಕುಮಾರ್ ಕೈಲಿ ಒಂದು ಹಾಡು ಹೇಳ್ಸೋಣ ಅನ್ನೋ ಆಸೆ ಆಯಿತು ನನಗೆ. ಸೊ ಕಿಶೋರ್ ಕುಮಾರ್ನ ಬೊಂಬಾಯಿಗೆ ಹೋಗಿ ಬೊಂಬಾಯಲ್ಲಿ ಅವ್ರನ್ನ ಮೀಟ್ ಮಾಡಿ ಕಿಶೋರ್ ಕುಮಾರ್ ಕೈಲಿ ಆ ಹಾಡನ್ನು ಹಾಡಿಸಿದ್ವಿ. ಆಟ ಆಟ ಆಡು, ಆಟ ಆಟ ಆಡು, ಆಡು ಆಟ ಆಡು ಈಗ ಚೌಕಾ ಸಿನಿಮಾದಲ್ಲಿ ರೀಮಿಕ್ಸ್ ಮಾಡಿದ್ದಾರೆ. ಸೊ ಆಡು ಆಟ ಆಡೋನ ಕಿಶೋರ್ ಕುಮಾರ್ ಕೈಲಿ ಹಾಡಿಸಿದ್ವಿ. ಈ ಥರ ಮಸಾಲೆಗಳನ್ನು ಹಾಕಿದ್ವಿ ಕುಳ್ಳ ಏಜೆಂಟ್ 00ಗೆ. ಈ ಸಿನಿಮಾದಲ್ಲಿ ನನ್ನ ಜೊತೆ ಇದ್ದವರು ಅಂದರೆ ಚಂದೂಲಾಲ್ ಜೈನ್, KSL ಸ್ವಾಮಿ, ರವಿಯಣ್ಣ ಅವರೇ ಆ ಚಿತ್ರನ ಡೈರೆಕ್ಟ್ ಮಾಡಿದರು. ಅವರುಗಳು ಕೂಡ ನನ್ನ ಜೊತೆ ಪಾರ್ಟ್ನರ್ ಆಗಿ ದೇ ಆಲ್ಸೋ ಎನ್ಕರೇಜ್ ಮಿ. ಕುಳ್ಳ ಏಜೆಂಟ್ 00 ನನ್ನ ಥಾಟ್ನ ಭಾಳ ಅಪ್ರಿಷಿಯೇಟ್ ಮಾಡಿದ್ದು ವೀರಾಸ್ವಾಮಿ ಅವರು, ಈಶ್ವರಿ ಪಿಕ್ಚರ್ಸ್, ನಮ್ಮ ರವಿಚಂದರ್ ತಂದೆ ವೀರಾಸ್ವಾಮಿ ಅವರು ಭಾಳ ಅಪ್ರಿಷಿಯೇಟ್ ಮಾಡಿದ್ರು ಅದನ್ನು. ಸೊ ಹಿ ಸಪೋರ್ಟೆಡ್ ಮೀ ಟು ಡೂ ದಟ್ ಪಿಕ್ಚರ್. ಸೊ ಫೈನಾನ್ಷಿಯಲಿ ಹಿ ಆಲ್ಸೋ ಅವರೇ ದೊಡ್ಡ ಡಿಸ್ಟ್ರಿಬ್ಯೂಟರ್ ಆದರು ಅದಕ್ಕೆ. ಸೊ ಕುಳ್ಳ ಏಜೆಂಟ್ 00 ಸಿನಿಮಾನ ರಿಲೀಸ್ ಮಾಡಿದ್ವಿ. ಆ ಸಿನಿಮಾ ಮೊದಲನೇ ದಿನ ಕ್ರೌಡೆಡ್ ಹೌಸ್ಫುಲ್ ಆಯಿತು. ಕುಳ್ಳ ಏಜೆಂಟ್ 000 ಅದನ್ನು ತಮಿಳು, ತೆಲುಗು, ಹಿಂದಿ ಎಲ್ಲ ಭಾಷೆಯಲ್ಲೂ ಡಬ್ ಮಾಡಿದ್ವಿ. ಬೊಂಬಾಯಿಗೆ ಹೋಗಿದ್ದೆ ನಾನು. ಬೊಂಬಾಯಲ್ಲಿ ಹಿಂದಿ ಸಿನಿಮಾಗೆ ಡಬ್ ಮಾಡಿದ್ರು. ನನಗೆಲ್ಲರೂ ಸೇರಿ ಒಂದು ಸಮಾರಂಭ ಮಾಡಿದ್ರು, ಸನ್ಮಾನ ಮಾಡಿದ್ರು ಅವ್ರು ಬೊಂಬಾಯಲ್ಲಿ. ನಟ್ಟುಬಾಯ್ ಅಂತ ಒಬ್ಬರು ಡಿಸ್ಟ್ರಿಬ್ಯೂಟ್ರು ಅದನ್ನು ತಗೊಂಡಿದ್ರು. ಅದು ಹಿಂದಿಯಲ್ಲೂ ಭಾಳ ಚೆನ್ನಾಗಿ ಹೋಯ್ತು ಆ ಸಿನಿಮಾ. ಕುಳ್ಳ ಏಜೆಂಟ್ 00 ವಾಸ್ ವೆರಿ ಬಿಗ್ ಸಕ್ಸಸ್ಫುಲ್. ಆ ಕುಳ್ಳ ಏಜೆಂಟ್ 00 ಸಕ್ಸಸ್ ಆದಮೇಲೆ ಕನ್ನಡದಲ್ಲಿ ವೈ ನಾಟ್ ಐ ಡೂ, ಯಾಕೆ ನಾನು ಒಂದು ಕೌಬಾಯ್ ಸಿನಿಮಾ ಮಾಡಬಾರ್ದು ಅಂತ ಯೋಚನೆ ಮಾಡಿದೆ. ಆ ಕೌಬಾಯ್ ಸಿನಿಮಾ ಮಾಡಿದ್ದೆ, ಕೌಬಾಯ್ ಕುಳ್ಳ ಅಂತ ಸಿನಿಮಾ. ಕೌಬಾಯ್ ಕುಳ್ಳದಲ್ಲೂ ಜ್ಯೋತಿಲಕ್ಷ್ಮಿನೇ ಇದ್ರು. ಸೊ ಆ ಕೌಬಾಯ್ ಕುಳ್ಳ ಸಿನಿಮಾ ಚೆನ್ನಾಗಿ ಖರ್ಚು ಮಾಡಿದ್ವಿ ಅದನ್ನು. ಅವಾಗ ಸ್ವಲ್ಪ ಸ್ಟ್ರೆಂತ್ ಬಂದ್ಬಿಟ್ಟಿತ್ತು. ಮೇರ್ ಮುತ್ತಣ್ಣ, ಕುಳ್ಳ ಏಜೆಂಟ್ ಎಲ್ಲ ಮಾಡಿದ್ದೆ. ಪಿಕ್ಚರ್ಗಳಲ್ಲಿ ಬೇರೆ ಪಾತ್ರ ಮಾಡ್ತಾಯಿದ್ದೆ. ಫೈನಾನ್ಷಿಯಲಿ ಸ್ವಲ್ಪ ಸೌಂಡ್ ಆಗಿದ್ದೆ. ಸ್ವಲ್ಪ ಒಳ್ಳೆ ಪ್ರೊಡ್ಯೂಸರ್ ಅಂತ ಎಸ್ಟಾಬ್ಲಿಷ್ ಆಗಿಬಿಟ್ಟಿದೆ. ಕೌಬಾಯ್ ಕುಳ್ಳ ಮಾಡೋ ಅಷ್ಟೊತ್ತಿಗೆ ಚೆನ್ನಾಗಿ ಖರ್ಚು ಮಾಡಿದ್ವಿ ಆ ಸಿನಿಮಾಕ್ಕೆ. ಬಾಲಣ್ಣ ಒಳ್ಳೆ ಪಾತ್ರ ಮಾಡಿದ್ರು ಅದರಲ್ಲಿ, ಬಾಲಕೃಷ್ಣ. ಏನು ನಿನಗೆ ನಾನು ಹೇಳಬೇಕು ಅಂದರೆ ದ್ವಾರಕೀಶ್ ಚಿತ್ರದಲ್ಲಿ ವೆರೈಟಿ ಸಿನಿಮಾಗಳಿಗೆ ಪ್ರಯತ್ನಗಳನ್ನು ಮಾಡಿದ್ದೀವಿ ನಾವು. ಸೊ ಆ ಕಾಲದಿಂದ ನೋಡ್ಕೊಂಬಂದು ಮೇರ್ ಮುತ್ತಣ್ಣ ಆಗ್ಬೋದು, ಕುಳ್ಳ ಏಜೆಂಟ್ ಆಗ್ಬೋದು, ಕೌಬಾಯ್ ಕುಳ್ಳ ಆಗ್ಬೋದು, ಭಾಗ್ಯವಂತರು ಆಗ್ಬೋದು, ವೆರೈಟೀಸ್. ಅಂಡ್ ದಟ್ ವಾಸ್ ದ್ವಾರಕೀಶ್ ಅವರ ಮಾತುಗಳು. ಇಡೀ ವಾರ ಇವರದ್ದೇ ಮಾತು. ಸ್ಟಾರ್ ಎಕ್ಸ್ಪ್ರೆಸ್ ಅನ್ಎಡಿಟೆಡ್ ನಲ್ಲಿ ನಮ್ಮ ಆರ್ಕೈವ್ಸ್ನಿಂದ ಈ ಇಂಟರ್ವ್ಯೂನ ನೀವು ಕೇಳಬಹುದು. ತಪ್ಪಿಸಿದ ಹಾಗೆ ಕಿವಿ ರೇಡಿಯೋ ಸಿಟಿ 91.1 ಇರಲಿ ನೇತ್ರ ಜೊತೆ. ಅನ್ಎಡಿಟೆಡ್ RJ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.